ಬೊಮ್ಮನಹಳ್ಳಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಆರ್ಡರ್ ಬೀಳ್ತಾ ಇದೆ 694 ರೂಪಾಯಿ. ಸೊ ಸಿಕ್ತು ಇಲ್ಲಿಂದ. ಸೊ ಅಮೌಂಟ್ ಎಷ್ಟಪ್ಪ ಅಂದರೆ 694 ರೂಪಾಯಿ. ಏರ್ಪೋರ್ಟ್ ಇಸ್ ಡ್ರಾಪ್ ನೋ ಅಣ್ಣ. ಟರ್ಮಿನಲ್ 2 ಹೋಗ್ಬೇಕು ಹೆಂಗಣ್ಣ? ಅದು ಬರ್ತಾ ಇಲ್ಲ ಅದಕ್ಕೆ. ಹಾಂ ಓಕೆ. ಹಾಂ ಬೇಸ್ಮೆಂಟಾ? ಓಕೆ ಸರ್. ಹರಿಕೃಷ್ಣ ಅಲ್ಲ? ಅವರು ಓಕೆ ಸರ್, ಥ್ಯಾಂಕ್ ಯು ಸರ್. 45 ಕಿಲೋಮೀಟ್ರಿಗೆ 1000 ರೂಪಾಯಿ ಏರ್ಪೋರ್ಟ್ಗೆ. ಸೊ ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಕ್ಕೆ 1000 ರೂಪಾಯಿ ಮಾಡ್ಕೊಬಂದೆ ಬರ್ತಾ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವಾಗ ಒಂದು ಆರ್ಡರ್ ಬೀಳ್ತಾ ಇದೆ, ಎತ್ಕೊಂಡಿದ್ದೀನಿ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಬೊಮ್ಮನಹಳ್ಳಿ ಇಂಡಸ್ಟ್ರಿಯಲಿಂದ ಡ್ರಾಪ್ ಬಂದುಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಅಮೌಂಟ್ ಎಷ್ಟಪ್ಪ ಅಂದರೆ 694 ರೂಪಾಯಿ ಕೊಟ್ಟಿದ್ದಾನೆ. ಸೊ ಆರ್ಡ್ರನ್ನ ಈಗ ಪಿಕಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಲಾಂಗ್ ಆರ್ಡರ್ ಇದು. ಸೊ ಐಟಮ್ನ ಪಿಕಪ್ ಮಾಡಿಕೊಂಡೆ. ಸೊ ಏನಪ್ಪ ಐಟಮ್ ಅಂದರೆ ಇದೊಂದು ಬೋರ್ಡ್ ಕೊಟ್ಟಿದ್ದಾರೆ. ಸೊ ಇದನ್ನು ತೊಗೊಂಡೋಗಿ ಕೊಡಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿಂದ ಸೊ ಅಮೌಂಟ್ ಬಂದ್ಬಿಟ್ಟು 694 ರೂಪಾಯಿ. ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ಪಿಂದ ಡ್ರಾಪ್ಗೆ ಅಂತಂದರೆ 44 ಕಿಲೋಮೀಟ್ರ್ ಇದೆ. ಸೊ ಇದರಲ್ಲಿ ಮಧ್ಯೆ ಯಾವುದಾದ್ರೂ ಬೈಕ್ ಟ್ಯಾಕ್ಸಿ ಬಿದ್ದರೆ ಮಧ್ಯದಲ್ಲಿ ಹಾಕ್ಕೊಂಡು ಹೋಗೋಣ. ಸೊ ಓಕೆನಾ, ಬನ್ನಿ ಯಾವುದಾದ್ರೂ ಬೀಳುತ್ತಾ ನೋಡೋಣ. OTP 5208. ಏರ್ಪೋರ್ಟ್ ಇಸ್ ಡ್ರಾಪ್ ನೋ? ಸ್ನೇಹಿತರೆ, ಸೊ ಫಸ್ಟು ಟೈಮ್ ಅಂತ ಹೇಳ್ಬೋದು. ಅಂದರೆ ಲೈಕ್ ನಿಮ್ಮ ಮುಖಾಂತರ ವೀಡಿಯೋದಲ್ಲಿ ಏರ್ಪೋರ್ಟ್ಗೆ ಕಸ್ಟಮರ್ನ ಕರ್ಕೊಬಂದು ಡ್ರಾಪ್ ಮಾಡ್ತಿರೋಂತಹ ವೀಡಿಯೋನ ನಿಮ್ಮ ಹತ್ರ ಪೋಸ್ಟ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಮಾಡಿದ್ದೆ, ಡ್ರಾಪ್ ಕರ್ಕೊಬಂದು ಮಾಡಿದ್ದೆ, ಬಟ್ ವೀಡಿಯೋ ಮಾಡಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮು ಏರ್ಪೋರ್ಟ್ಗೆ, ಕೆಂಪೇಗೌಡ ಏರ್ಪೋರ್ಟ್ಗೆ ಕಸ್ಟಮರ್ನ ಕರ್ಕೊಂಬರ್ತಾ ಇರೋದು. ಯಲ್ಲಪ್ಪಯಿಂದ ಅಂದರೆ ಯಲಹಂಕದಿಂದ ಕರ್ಕೊಬರ್ತಾ ಇರೋದು. ಸೊ ಅದೇ ಏರ್ಪೋರ್ಟಲ್ಲಿ ಅದೇ ಪೋರ್ಟರ್ದು ಒಂದು ಆರ್ಡ್ರು ಡ್ರಾಪು ಇದೆ. ಎರಡೂ ಒಟ್ಟಿಗೆ ಎತ್ಕೊಂಡ್ಬರ್ತಾಯಿದ್ದೀನಿ. ಸೊ ಏರ್ಪೋರ್ಟಲ್ಲಿ 2-3 ಸರಿ ಹೋಗಿದ್ದೀನಿ. ಬಟ್ ತುಂಬ ದಿವಸ ಆಯಿತು ಏರ್ಪೋರ್ಟ್ಗೆ ಹೋಗಿ ಡ್ರಾಪ್ ಮಾಡೋಕ್ಕೆ ಹೋಗಿ. 1 ವರ್ಷ ಹಿಂದೆ ಅನಿಸುತ್ತೆ ಒಬ್ಬ ಕಸ್ಟಮರ್ನ ಕರ್ಕೊಬಂದಿದ್ದೆ. ಈಗ ಮತ್ತೆ ಇವಾಗ ಒಬ್ಬರನ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಬನ್ನಿ ಇವತ್ತು ನೋಡೋಣ ಏರ್ಪೋರ್ಟ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಇದೇನು ನೋಡಿ ಗುರು, ಟರ್ಮಿನಲ್ 1. ನಾನಿನ್ನು ಟರ್ಮಿನಲ್ 2 ಹೋಗ್ಬೇಕು. ಟರ್ಮಿನಲ್ 1ಅಲ್ಲಿ ಬಂದು ರ್ಯಾಪಿಡೋ ಡ್ರಾಪ್ ಇದೆ. ಟರ್ಮಿನಲ್ 2ಅಲ್ಲಿ ಬಂದು ಪೋರ್ಟರ್ ಡ್ರಾಪ್ ಇದೆ. ಸ್ಟ್ರೈಟಾ? ಆ್ಯಕ್ಚುಲಿ ಅಷ್ಟೇ ನಂಗೆ ಟರ್ಮಿನಲ್ 2 ಹೋಗಿತ್ತು ಅನಿಸುತ್ತೆ. ಏರ್ ಓನ್ಲಿನಾ? ಏನಪ್ಪ ಪೇಮೆಂಟು ತೋರಿಸ್ತಾ ಇಲ್ಲ. ಸರ್ 1 ಸೆಕೆಂಡ್, ಐ ಥಿಂಕ್ ನೆಟ್ವರ್ಕ್ ಇಶ್ಯೂ. ಯು ಕ್ಯಾನ್ ಚೆಕ್ ಇನ್ ಆ್ಯಪ್ ಸರ್ ಒನ್ ಟೈಮ್. Problem with your network. 217. Actually showing ಜಾಸ್ತಿ ಇತ್ತು ಅನಿಸುತ್ತೆ. ಬಟ್ ಇಲ್ಲಿ 215. ಇಟ್ಸ್ ಓಕೆ. ಹೆಲ್ಮೆಟ್ ಸಾರಿ. Why are you sharing this? No, this one also drop is there. Okay. Yeah. Thank you. ತಿಂಡೆ ಆಗ್ತಾಯಿಲ್ಲ. ಓಕೆ ನೋಡೋಣ ಬನ್ನಿ
ಇದು ಪೋರ್ಟರ್ ಬಂದ್ಬಿಟ್ಟು ಇಲ್ಲೇ ಡ್ರಾಪ್ ಇದೆ, ಟರ್ಮಿನಲ್ 2. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಕತೆ ಗೋವಿಂದ. ಈಗ ಮ್ಯಾಪೇ ವರ್ಕ್ ಆಗ್ತಾಯಿಲ್ಲ. ಅವ್ರನ್ನ ಕೇಳೋಣ ಬನ್ನಿ. ಅಣ್ಣ ಟರ್ಮಿನಲ್ 2 ಹೋಗ್ಬೇಕು ಹೆಂಗಣ್ಣ? ರೂಟ್ ಮ್ಯಾಪ್ ಹಾಕೊಂಡಿದ್ದೀರಾ? ಅದು ಬರ್ತಾ ಇಲ್ಲ ಅದಕ್ಕೆ. ಹಾಂ ಅಣ್ಣ ಮತ್ತೆ ರೌಂಡ್. ಓಕೆ. ಸಿಗ್ನಲ್ ಹಾಂ ಡೌನ್ ಬರುತ್ತೆ. ಬೇಸ್ಮೆಂಟಾ? ಓಕೆ ಸ್ವಲ್ಪ ಡೌನ್ ಬರುತ್ತೆ, ಸ್ಟ್ರೈಟ್ ಹಂಗೆ. ಓಕೆ, ಥ್ಯಾಂಕ್ಸ್ ಅಣ್ಣ. ತಿರ್ಗಿ ಆಮೇಲೆ ಇದು ಬಂದ್ಬಿಡ್ತೈತೆ. ಹಾಂ ಗೋಲ್ಡ್ ನೋಡ್ಕೊಂಡೆ ಹೋಗ್ಬೇಕು. ಓಕೆ ಅಣ್ಣ. ಮ್ಯಾಪ್ ವರ್ಕ್ ಆಗ್ತಿದ್ರೆ ನಿನ್ನೆ ಯಾಕಣ್ಣ ಕೇಳ್ತಿದ್ದೆ ನೀನು? ಕೇಳಿದ್ರೆ ಹೇಳ್ಬೇಕಪ್ಪ, ಅದನ್ನ ಬಿಟ್ಟು ಮ್ಯಾಪ್ ವರ್ಕ್ ಆಗ್ತಿದೆ ಅದು ವರ್ಕ್ ಆಗ್ತಿದೆ ಅಂದರೆ ಅಷ್ಟು ದಡ್ಡರಂತೂ ನಾವಲ್ಲ, ಏನು ಹೇಳೋಕ್ಕಾಗಲ್ಲ. ಟರ್ಮಿನಲ್ 1 ಇದು, ಟರ್ಮಿನಲ್ 2 ಹೋಗ್ಬೇಕು ಮತ್ತೆ, ಅಂದರೆ ಬೇಸ್ಮೆಂಟ್ಗೆ ಹೋಗ್ಬೇಕು ಈಗ ನಾವು. ಅಣ್ಣ ಏನು ಅಂದ್ಕೊಂಡವನೇ ಕಾಣ್ ಬಂತು. ಅಲ್ಲಿಂದ 2.5 ಕಿಲೋಮೀಟ್ರ್ ಇದೆಯಲ್ಲ ಗುರು ಟರ್ಮಿನಲ್ 2. ಶಪ್ಪ ದೇವ್ರೆ. ಓಕೆ ಬನ್ನಿ ಹೋಗೋಣ. ಅದು ರ್ಯಾಪಿಡೋ ಪೇಮೆಂಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಅವರೇನೋ 214 ಅಂತ ಇನ್ನೂ ₹2 ಕಮ್ಮಿನೇ ಕೊಟ್ಟೋದ್ರು. ಜಾಸ್ತಿ ಗಿಸಿ ಆಗಿದೆ ಇಲ್ಲ, 217 ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಜಾಸ್ತಿ ಕೊಡಬೇಕಿತ್ತು, ಬಟ್ ಆದರೆ ಬೈಕ್ ಬೂಸ್ಟ್ ಕೊಟ್ಟ ಅಣ್ಣ, ಅದಕ್ಕೆ ಟರ್ಮಿನಲ್ 1 and 2. ಓಕೆ ಬನ್ನಿ ಹೋಗೋಣ. ಈಗ ಮ್ಯಾಪ್ ನೋಡ್ಕೊಂಡು ಹೋಗಬೇಕು. ಮ್ಯಾಪ್ ನೋಡ್ಕೊಂಡು ಹೋಗಿಲ್ಲ ಅಂದರೆ ಅವನ್ನ ಹೇಳ್ದಂಗೆ ಮತ್ತೆ ಸುತ್ತಾಡ್ಕೊಂಡಿರ್ತೀನಿ. ವಾ ಎಷ್ಟು ಚೆನ್ನಾಗಿದೆ ನೋಡಿ ಗುರು ವ್ಯೂ, ಚಿಂದಿ. ಅದಕ್ಕೆ ಹೇಳೋದಲ್ವಾ ಏನಂತ, ಏರ್ಪೋರ್ಟು ಅಂತ. ಈಗೇನಾಯಿತು ಗೊತ್ತಾ, ಆ್ಯಕ್ಚುಲಿ ಟರ್ಮಿನಲ್ 1 ಡ್ರಾಪ್ ಇತ್ತು, ಟರ್ಮಿನಲ್ 2 ಒಂದು ಡ್ರಾಪ್ ಇತ್ತು. ಸೊ ಈಗ ನಾವು ಸುತ್ತಾಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ, ಸಿಂಪಲ್. ಈಗ ಟರ್ಮಿನಲ್ 2ಗೆ ಹೋಗಬೇಕು, ಬೇಸ್ಮೆಂಟ್ಗೆ ಹೋಗ್ಬೇಕಾ ಹೆಂಗೆ ಹೋಗ್ಬೇಕೋ ಗೊತ್ತಾಯ್ತಿಲ್ಲ. ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 2 ಈ ಕಡೆನಾ? ಓಕೆ, ಕನ್ಫ್ಯೂಷನ್ ಆಗ್ತಿದೆ ಗುರು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಅಕಸ್ಮಾತ್ ಇಷ್ಟು ಸರಿ ಓಡಾಡಿರೋರು ನಾವೇ ಹಿಂಗಂದರೆ, ಯಾರಾದರೂ ಹೊಸಬ್ರು ಬಂದರೆ ಗುಂಪಲ ಗೋವಿಂದ ಅಷ್ಟೇ. ಅಂದರೆ ಲಾಸ್ಟ್ ಟೈಮ್ ಬಂದಾಗ ನನಗೆ ಈಗಲೂ ಕನ್ಫ್ಯೂಷನ್ ಆಗ್ತಿದೆ. ಈಗ ಅಂದರೆ ಟರ್ಮಿನಲ್ 1 ಬಿಟ್ಟನ, ಟರ್ಮಿನಲ್ 2 ಬಿಟ್ಟನ ಅಂತ ಕಸ್ಟಮರ್ನ. ಟರ್ಮಿನಲ್ 2 ಹಿಂಗೆ ಅಂತ ಅನ್ಕೊತಾ ಇದ್ದೀನಿ. ಓಕೆ, ಮ್ಯಾಪ್ ನೋಡ್ಕೊಂಡು ಹೋಗ್ಬಿಡೋಣ ಆ ಕಡೆ. ಹಲೋ ಸರ್, ಪೋರ್ಟರ್ ಸರ್, ಐ ಮೀನ್ ಡ್ರಾಪ್ ಇನ್ ಟರ್ಮಿನಲ್ 2 ಸರ್. ಪೋರ್ಟರ್ ಇಲ್ಲಿ ಡ್ರಾಪ್ ಟರ್ಮಿನಲ್ 2 ಹತ್ರ ಇದ್ದೀನಿ. ಸರ್ ಇಲ್ಲಿ ಎಲ್ಲೂ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ನೀವು ಬಂದರೆ ಒಳ್ಳೇದೇನೋ. ಸರ್ ಮೇಲೆ ಅಂದರೆ ಎಲ್ಲಿದೆ ಈಗ? ನಾನು ಅದೇ ಮೇಲೇ ಇದ್ದೀನಿ ಸರ್, ಮೇಲೇ ಇದ್ದೀನಿ. ಹೌದು, 1 2 3 ಅಂತಿದೆ. ಹಾಂ ಸರ್, ನಂಬರ್ 3 ಅಲ್ಲಿದ್ದೀನಿ. ಸರ್ ಓಲಾ ಗಾಡಿ, ಎಲೆಕ್ಟ್ರಿಕ್ ಓಲಾ ಗಾಡಿ. ಎಲೆಕ್ಟ್ರಿಕ್ ಓಲಾ ಗಾಡಿ ಇಲ್ಲೇ ಇದ್ದೀನಿ, ಬನ್ನಿ. ಸ್ವಲ್ಪ ಎಷ್ಟೊತ್ತಾಗ್ಬೋದು? ಓಕೆ ಸರ್, ಪೇಮೆಂಟು ಸರ್ ಏನೋ ಕೊಟ್ಟು ಕಳಿಸಿದ್ದಾರೆ ಸರ್ ಐಟಮ್ಮು. ಇದು ಬೋರ್ಡ್ ಅನಿಸುತ್ತೆ, ಏನೋ ಬೋರ್ಡು, ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅನಿಸುತ್ತೆ. ಓಕೆ, ಬೇಗ ಕಳಿಸಿ ಆಯಿತು. ಸ್ನೇಹಿತರೆ, ಇದೆ ಟರ್ಮಿನಲ್ 2 ಹತ್ರ ಇದ್ದೀವಿ. ಕಸ್ಟಮರು ಬರ್ತೀನಿ ಅಂತ ಹೇಳಿದ್ದಾರೆ. ಏನು ಸೈಕಾಗಿ ಮಾಡಿದಾರಪ್ಪ, ಸಖತ್ತಾಗಿದೆ, ಒಳ್ಳೆ ಪ್ಯಾಲೇಸ್ ಇದ್ದಂಗಿದೆ. ಸೊ ಇವ್ರ ಕಸ್ಟಮರ್ ಪೇಮೆಂಟ್ಗೂ ಇವ್ರಿಗೆ ಕಾಲ್ ಮಾಡ್ಕೊಬಿಡೋಣ. ಡ್ರಾಪ್ ಹತ್ರ ಬಂದೆ, ಕಸ್ಟಮರ್ ಪೇ ಮಾಡಿದ್ರು 700 ಪೇ ಮಾಡಿದ್ದಾರೆ. 694 ಆಗಿತ್ತು, ಕಸ್ಟಮರು 700 ಪೇ ಮಾಡಿದ್ದಾರೆ. ಸರ್ ಹರಿಕೃಷ್ಣ ಅಲ್ಲ? ಇಲ್ಲ, ಜೇನಿಲ್ಲ, ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಅದೊಂದೇ
ಸೊ 694 ನಮಗೆ ಕೊಟ್ಟಿದ್ದು ಟೋಟಲ್ ಅಮೌಂಟ್ ತೋರಿಸಿದ್ದು. ಬಟ್ ಆದರೆ 694ಅಲ್ಲಿ ನಮಗೆ ಎಷ್ಟು ಕೊಟ್ಟ, ಅವನು ಎಷ್ಟು ತೊಗೊಂಡ ಅಂತ ತೋರಿಸೋಣ. ನೋಡಿ 638 ನಮಗೆ ಕೊಟ್ಟಿದ್ದಾನೆ. 694ಅಲ್ಲಿ ಅವ್ನು ತೊಗೊಂಡಿರೋದು 55 ರೂಪಾಯಿ. ಅದೇನು ಮೊದಲೆಲ್ಲ ಏನು ಮಾಡ್ತಿದ್ದ ಅಂದರೆ 20% ಇದ್ದಾಗ ಅಲೌಂಡು 120 ರೂಪಾಯಿ 130 ರೂಪಾಯಿ ಹೋಗ್ತಾಯಿತ್ತು. 120-130 ರೂಪಾಯಿ ಅಂದರೆ ಕಂಪರಿಷನ್ ಮಾಡಿಕೊಂಡ್ರೆ 70-80 ರೂಪಾಯಿ ನಮಗೆ ಒಂದು ಇದರಲ್ಲಿ ಇದು ಅಂದರೆ ಲೈಕ್ ಲಾಭ. ಸೊ ಈಗ ಟರ್ಮಿನಲ್ 2 ಇಲ್ಲಿಂದ ಎಕ್ಸಿಟ್ ಆಗಬೇಕು. ನಾನು ನಿಜ ಹೇಳಬೇಕು ಅಂದರೆ ಒಂದಲ್ಲ ಒಂದು ದಿವಸ ಒಳಗಡೆ ಹೋಗೋವಂಥ ಟೈಮ್ ಬರುತ್ತೆ, ಹೋಗೋಣ. ಸೊ ರ್ಯಾಪಿಡೋ ಬಂದುಬಿಟ್ಟು ID ಕ್ಲೋಸ್ ಆಗಿದೆ, ಅದಕ್ಕೆ ಐ ಥಿಂಕ್ ಕೊಟ್ಟಿಲ್ಲ ಅನಿಸುತ್ತೆ. ಒಂದು ಸೆಕೆಂಡ್ ಇದು 60 ರೂಪಾಯಿ ಪೇ ಮಾಡಿಬಿಡೋಣ. 60 ರೂಪಾಯಿ ಪೇ ಮಾಡಿದ್ರೆ ಅಕಸ್ಮಾತ್ ಇಲ್ಲಿಂದ ಏನಾದರೂ ಒಂದು ಡ್ಯೂಟಿ ಬಂದರೆ ಚೆನ್ನಾಗಿರ್ತದೆ ರಿಟರ್ನ್ ಹೋಗುವಾಗ. ಸೊ ನೋಡೋಣ, ಇದು ಪೇ ಮಾಡಿಬಿಟ್ಟು ನಿಮಗೆ ಮತ್ತೆ ಏರ್ಪೋರ್ಟ್ನ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 2ನೇ ಸರಿ ಬರ್ತಾ ಇರೋದು. ಬಟ್ ಅಷ್ಟು ನೋಡೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ಬಂದಾಗೂ ಅಷ್ಟು ನೋಡೋಕ್ಕಾಗಲಿಲ್ಲ, ಈಗಲೂ ಅಷ್ಟು ನೋಡೋಕ್ಕಾಗಲಿಲ್ಲ. ಬಟ್ ಮುಂದೆ ಒಂದು ದಿವಸ ಬರೋಣ. ಬಟ್ ಈಗ ಈ ಒಂದು ಆರ್ಡ್ರ್ ಬಗ್ಗೆ ನಾನು ಹೇಳೋದಾದರೆ, ಇದನ್ನು ನಾನು 2 ವೀಡಿಯೋ ಥರ ಹಾಕಿರ್ತೀನಿ. 2 ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಫಸ್ಟ್ನೇದು ಬಂದುಬಿಟ್ಟು ನಾನು ಪೋರ್ಟ್ರಲ್ಲಿ ತೊಗೊಬಂದಿದ್ದು ಈ ಆರ್ಡ್ರನ್ನ 694 ರೂಪಾಯಿ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ಏರ್ಪೋರ್ಟ್ಗೆ ಬಂದಿದ್ದು. ಸೊ ಇಲ್ಲಿಗೆ ಬಂದಾಗ ನನಗೆ ಈ ಒಂದು ಆರ್ಡ್ರಲ್ಲಿ ನನಗೆ ಸಿಕ್ಕಿತು. ಬರುವಾಗ ನಾನು ಆನ್ ದ ವೇ ಬರುವಾಗಲೇ MG ರೋಡಿಂದ ಒಂದು ಸಾಕರ್ ನಗರ್ಗೆ ಒಂದು 150 ರೂಪಾಯಿ ಕರ್ಕೊಬಂದೆ. ಅಲ್ಲಿಂದ ಮತ್ತೆ ಊಬರಲ್ಲಿ, ಅಲ್ಲಿಂದ ಮತ್ತೆ ಯಲಹಂಕಗೆ ಬಂದಮೇಲೆ ಯಲಹಂಕದಿಂದ ಮತ್ತೆ ಏರ್ಪೋರ್ಟ್ ಟರ್ಮಿನಲ್ 1ಗೊಂದು ಕರ್ಕೊಬಂದೆ ಕಸ್ಟಮರ್ನ. ಸೊ ಅಲ್ಲೊಂದು 150, ಅದೊಂದು 200 ರೂಪಾಯಿ. ಟೋಟಲ್ ಎಷ್ಟಾಯಿತು ಅಂದರೆ 200, 300, 350 ರೂಪಾಯಿ ಕಮಿಷನ್ ಅಂದ್ರೂ 300 ರೂಪಾಯಿ. ಅದೊಂದು 300 ರೂಪಾಯಿ, ಇದೊಂದು 700 ರೂಪಾಯಿ. 1000 ರೂಪಾಯಿ ಆಯಿತು ಗುರು. ಹಿಂಗೆ ಬಂದಿದ್ದಕ್ಕೆ 1000 ರೂಪಾಯಿ ಮಾಡಿಕೊಂಡೆ. ಸೊ ಈ ಒಂದು ಖುಷಿ ನನಗಿದೆ. ಏನಪ್ಪ ಅಂದರೆ ಲೈಕ್ ಖುಷಿ ಅನ್ನೋದಕ್ಕಿಂತ ಲೈಕ್ ತಲೆ ಉಪಯೋಗಿಸ್ಬೇಕಷ್ಟೆ. ತಲೆ ಉಪಯೋಗಿಸಿದ್ರೆ ವರ್ಕೌಟ್ ಆಗುತ್ತೆ ಅರ್ನಿಂಗ್ಸು. ಬಟ್ ಕೆಲವರು ಈ ಥರ ಮಾಡೋದು ಸರಿನಾ ತಪ್ಪಂದರೆ ಗೊತ್ತಿಲ್ಲ ಗುರು, ನನಗೂ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂದರೆ. ಯಾವುದು ಗುರು ಎಕ್ಸಿಟು, ಯಾವುದು ಗುರು ಟರ್ಮಿನಲ್ 2, ಓಕೆ ಇದೇ ಎಕ್ಸಿಟ್ ಅನಿಸುತ್ತೆ. ಕನ್ಫ್ಯೂಷನ್ ಆಗಿಬಿಡುತ್ತೆ ಏರ್ಪೋರ್ಟಲ್ಲಿ ಬಂದಾಗಂತೂ. ಬಟ್ ಇಲ್ಲಿಂದ ರಿಟರ್ನ್ ಬಂದರೆ ನನ್ನ ಪ್ರಕಾರ ಸೈಕಾಗಿರ್ತದೆ. ಬಟ್ ಬರೋದಂತೂ ಡೌಟು. ಬೈಕ್ ಟ್ಯಾಕ್ಸಿ ಗೊತ್ತಿಲ್ಲ, ಇಲ್ಲಿಂದ ಯಾರಾದರೂ ಪಿಕಪ್ ಮಾಡ್ಕೊಂಡು ಹೋಗಿದ್ದೀರ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಂದ ಏನಾದರೂ ಅಕಸ್ಮಾತ್ ರಿಟರ್ನ್ ಬಿದ್ದುಬಿಟ್ರೆ ಅಂತೂ ಬೆಂಕಿ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ ಬರುತ್ತಾ ಇಲ್ವಾ, ನೋಡೋಣ. ಬರುತ್ತಾ ಅಂತ ಅನ್ಕೊತಾ ಇದ್ದೀನಿ, ನೋಡೋಣ. ವೆಯ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಬಿದ್ದಿಲ್ಲ ಅಂದರೆ ಹೋಗ್ತಾ ಇರೋದು. ಬಟ್ ಇಲ್ಲಿಗೆ ಬರೋಕ್ಕೆ ಟೋಟಲ್ ನಾನು ತಗೊಂಡಿರೋ ಕಿಲೋಮೀಟ್ರ್ ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ನನ್ನ ಪ್ರಕಾರ ಎಷ್ಟು ಕಿಲೋಮೀಟ್ರ್ ಅಂತಂದರೆ ಇದು ತೋರಿಸ್ಬಿಡ್ತೀನಿ. ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ನನ್ನ ಪ್ರಕಾರ ಟೋಟಲ್ ಒಂದು 40 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳೋಣ. 40-45 ಕಿಲೋಮೀಟ್ರು ಆಲ್ಮೋಸ್ಟ್ ಅಂತ ಅಂದ್ಕೊಂಡ್ರೆ. ಸೊ ಇದರಲ್ಲಿ 1000 ರೂಪಾಯಿ ಮಾಡಿದ್ದೀನಿ ಗುರು, ಸಾಕು ಖುಷಿ. ಸೊ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡುವಾಗ ತಲೆ ಉಪಯೋಗಿಸಿದ್ರೆ ಅರ್ನಿಂಗ್ಸ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ. ಬಟ್ ಏನಪ್ಪ ಅಂದರೆ ಪ್ರತಿ ಸರಿ ಈ ಥರ ವರ್ಕೌಟ್ ಆಗೋಲ್ಲ. ಕೆಲವು ಟೈಮ್ ಈ ಥರ ವರ್ಕೌಟ್ ಮಾಡ್ಕೊಳಕ್ಕೆ ಹೋಗಿ ಹೊಡೆತ ಸರಿಯಾಗಿ ಬೀಳ್ಸ್ಕೊಂಡಿದ್ದೀನಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ನಾವು. ಎಲ್ಲ ಟೈಮು ಈ ಥರ ವರ್ಕೌಟ್ ಆಗೋಲ್ಲ, ಕೆಲವು ಟೈಮ್ ಮಾತ್ರ ಈ ಥರ ವರ್ಕೌಟ್ ಆಗುತ್ತೆ. ಸೊ 45 ಕಿಲೋಮೀಟ್ರಿಗೆ 1000 ರೂಪಾಯಿ ಏರ್ಪೋರ್ಟ್ಗೆ. ಸೊ ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಕ್ಕೆ 1000 ರೂಪಾಯಿ ಮಾಡ್ಕೊಬಂದೆ ಬರ್ತಾ. ಒಂದು ಪೋರ್ಟ್ರಲ್ಲಿ ಲಾಂಗ್ ಆರ್ಡ್ರು, ಅದ್ರ ಜೊತೆಗೆ ಒಂದು ಊಬರಲ್ಲಿ ಬರ್ತಾ MG ರೋಡಿಂದ ಅಲ್ಲಿಗೊಂದು ಸಾಕರ್ ನಗರಕ್ಕೆ ಒಂದು, ಸಾಕರ್ ನಗರಿಂದ ಮತ್ತೆ ಯಲಹಂಕ ಕಳಿ ಬಂದೆ. ಯಲಹಂಕದಿಂದ ಮತ್ತೆ ಟರ್ಮಿನಲ್ 1ಗೆ. ಅದು ಲಕ್ ನೋಡು ಗುರು, ಏರ್ಪೋರ್ಟ್ಗೆ ಟರ್ಮಿನಲ್ 1ಗೆ ಬಿತ್ತು. ಸೊ ನಾನು ಹಾಕ್ಕೊಂಡಿದ್ದೆ ಅಂದರೆ ಇಲ್ಲಿ ಹೋಮ್ ಲೊಕೇಶನ್ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಬಿತ್ತು. ಓಕೆ, ಖುಷಿ ವಿಚಾರನೇ. ಸೊ ಅರ್ನಿಂಗ್ಸ್ ಮಾಡುವಾಗ ಈ ಥರ ಎಲ್ಲ ಥರನೂ ಇರ್ತದೆ. ಸೊ ನಾವು ಇದನ್ನು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಕರೆಕ್ಟಾಗಿ ತಲೆ ಉಪಯೋಗಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಎಲ್ಲ ಕಡೆನೂ ಇದೇ ಥರ ವರ್ಕೌಟು ಆಗೋಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಕೆಲವು ಟೈಮ್ ಹೊಡೆತ ಬಿದ್ದಿರೋದು ಇದೆ, ಬೀಳಿಸ್ಕೊಂಡಿದ್ದೀನಿ ಕೂಡ ನಾನು. ಸೊ ಓಕೆನಾ. ಸೊ ಹಂಗೂ ಇರ್ತದೆ, ಹಿಂಗೂ ಇರ್ತದೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕಷ್ಟೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಸೊ ಒಂದೇ ರೋಡಲ್ಲಿ ಅಂದರೆ ಒಂದೇ ಇದರಲ್ಲಿ 1000 ರೂಪಾಯಿ ಅರ್ನಿಂಗ್ಸ್ ನನ್ನ ಪ್ರಕಾರ ಇದೆ ಹೈಯೆಸ್ಟ್ ಅಂತ ಅನ್ಕೊತೀನಿ. ಮೊದಲು ಮಾಡಿದ್ನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಇದು ಒಂಥರ ಹೈಯೆಸ್ಟ್ ಟಾಪಲ್ಲಿ ಇರ್ತದೆ ಈ ಒಂದು ಅರ್ನಿಂಗ್ಸು. ಇದನ್ನು ನಾನು ಯಾವತ್ತೂ ಮರೆಯಲ್ಲ, ಪ್ರತಿ ಸರಿನೂ ಹೇಳ್ಕೊಬೋದು. ಈ ವಿಡಿಯೋನ ಯಾರಾದರೂ ಕೇಳಿದ್ರು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಬೆಸ್ಟ್ ಅರ್ನಿಂಗ್ ಅಂತ ಹೇಳ್ಬೋದು ಇದರಲ್ಲಿ. ಸೊ ಖುಷಿ ಆಯಿತು, ಇದು ನನಗೊಂಥರ ಸಿಕ್ಕಾಪಟ್ಟೆ ಖುಷಿಯಾದಂಥ ಇದು. ಸೊ ಬನ್ನಿ ಈಗ ಮನೆ ಕಡೆ ಹೋಗೋಣ, ನೋಡೋಣ. ಇಲ್ಲಿಂದ ಎಲ್ಲಾದರೂ ಸಿಕ್ಕಿದ್ರೆ ವೆಯ್ಟ್ ಮಾಡ್ತೀನಿ, ಸಿಗಲಿಲ್ಲ ಅಂದರೆ ಖಾಲಿ ಹೋಗ್ತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಸೊ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ನಿಮಗೆ ಈ ರೀತಿ ಯಾವತ್ತಾದರೂ ಆಗಿದೆಯಾ ಅಂತ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಸೊ ಮುಂದಿನ ನೋಡಲು ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.